ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಐ ಆಮ್ ಬ್ಯಾಕ್ ವಿತ್ ದ ಬ್ಲ್ಯಾಕ್ ಆ್ಯಂಡ್ ವಿತ್ ಅ ವೆರಿ ಬಿಗ್ ಬ್ಯಾಂಗ್. ಎಸ್, ಲಾಸ್ಟ್ ಟೈಮ್ ಹೇಳಿದೆ, ಅದೊಂದು ಪ್ರತಿಯೊಬ್ಬ ನಿರ್ದೇಶಕನ ಜೀವನದಲ್ಲಿ ಬರ್ತಕ್ಕಂತಹ ಒಂದು ಅಧ್ಯಾಯ, ಒಂದು ಘಟ್ಟ. ಆ ಘಟ್ಟವನ್ನು ಎಲ್ಲರೂ ಸವಿಸ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಡೀತಾ ಬರಲೇಬೇಕು. ಹಾಗೆಲ್ಲವನ್ನು ದಾಟಿ ಈಗ ನನ್ನ ನಿರ್ಮಾಪಕರು ಒಂದು ಕಡೆ ಹೀರೋವನ್ನು ಕೊಟ್ಟಿದ್ದಾರೆ, ಒಂದು ಕಡೆ ಚಿತ್ರವನ್ನು ಕೈಗೆಟ್ಟಿದ್ದಾರೆ. ತದನಂತರ ಎಲ್ಲ ರೀತಿಯಾದ ಒಂದು ಸ್ವತಂತ್ರವನ್ನು ಕೊಟ್ಟು, ಅಯ್ಯ ನೀನು ಈ ಚಿತ್ರದ ಕ್ಯಾಪ್ಟನ್, ಯು ಆರ್ ದ ಅದೇನೋ ಹೇಳ್ತಾರಲ್ಲ, ಡೈರೆಕ್ಟರ್ ಆಫ್ ಯುವರ್ ಫಿಲಮ್, ನೀನು ಯಾವ ನಿಟ್ಟಿನಲ್ಲಿ ಹೋಗ್ತೀಯೋ ಆ ನಿಟ್ಟಿನಲ್ಲಿ ನಾವು ಬರ್ತೀವಿ ಅಂತ ಹೇಳಿ ಮುಗಿದೋಯ್ತು. ಎವ್ರಿಥಿಂಗ್ ಈಸ್ ಓವರ್ ಆ್ಯಂಡ್ ನೌ ಐ ನೀಡ್ ಟು ಡ್ರೈವ್. ಆ ನಿಟ್ಟಿನಲ್ಲಿ ಏನು ಮಾಡ್ತೀನಿ, ಎಲ್ಲ ಒಂದು ವೀಕ್ಷಕರಿಗೆ ಒಂದೇ ಒಂದು ಮಾತೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಚೆನ್ನಾಗಿ ಮಂದಟ್ಟು ಮಾಡ್ಕೊಳ್ಳಿ. ಪದೇ ದಯವಿಟ್ಟು ಯಾರು ನನ್ನನ್ನು ಏನನ್ನು ಕೇಳಬೇಡಿ. ಅಂದರೆ ಇದು ನನ್ನ ಡೆಡ್ಲಿ ಸೋಮ ಸಿನಿಮಾವನ್ನು ನಾನು ಹೇಗೆ ಮಾಡಿದೆ ಅಂತ ನಿಮ್ಮ ಮುಂದೆ ತಂದಿಡ್ತಾ ಇದ್ದೇನೆ ಹೊರತಾಗಿ ರಿಯಲ್ ಲೈಫ್ನಲ್ಲಿ ಎನ್ಕೌಂಟರ್ ಆದಂತಹ ಡೆಡ್ಲಿ ಸೋಮನ ಯಾವ ವಿಷಯನೂ ನಾನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಕೂತಿಲ್ಲ. ನನಗೆ ಅದು ಬೇಕಿಲ್ಲ. ಇಟ್ ಈಸ್ ಔಟ್ ಆಫ್ ಮೈ ಸೈಟ್, ಔಟ್ ಆಫ್ ಮೈ ಮೈಂಡ್. ನನ್ನ ಸಿನಿಮಾನ ಡ್ರೈವ್ ಮಾಡ್ತಾ ಆ ಸೋಮ ಏನಾದ್ರು ಬಂದರೆ ಆ ನಿಟ್ಟಿನಲ್ಲಿ ಒಂದು ಪುಟ್ಟ ಘಟನೆಗಳನ್ನು ಹೇಳ್ತೀನಿ ಹೊರತಾಗಿ ಇದು ಅವರ ಕಥೆಯಲ್ಲ. ಇದು ರವಿ ಶ್ರೀವತ್ಸನ ಡೆಡ್ಲಿ ಸೋಮ ಚಿತ್ರದ ಬಗ್ಗೆ ನಾನು ಮಾಡ್ತಾ ಇರೋಂತಹ ಎಪಿಸೋಡ್ಸ್ ಅನ್ನೋದನ್ನು ನಿಮಗೆ ಮಂದಟ್ಟು ಮಾಡ್ತಾ ಇದ್ದೇನೆ. ನಾನು ಹೇಗೆ ಶುರು ಮಾಡಿದೆ, ಯಾವ ನಿಟ್ಟಿನಲ್ಲಿ ಯಾರ್ಯಾರ ಹತ್ರ ಹೋಗಿ ಏನೆಲ್ಲ ಮಾಡಿದೆ, ಇದನ್ನು ನಾನು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಹೊರತಾಗಿ ಡೆಡ್ಲಿ ಸೋಮಾಗೂ, ರಿಯಲ್ ಲೈಫ್ ರೌಡಿ ಡೆಡ್ಲಿ ಸೋಮಾಗೂ ಈ ನನ್ನ ಸಿನಿಮಾಗೂ ಸಂಬಂಧ ಇಲ್ಲ. ಐ ಆಮ್ ಸ್ಟಾರ್ಟಿಂಗ್ ನೌ. ವೆಲ್, ಬೆಳಗ್ಗೆ ಎದ್ದೆ. ಆ್ಯಸ್ ಇಟ್ ಈಸ್, ಮಂಜು ಅವರ ಆಫೀಸ್ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ. ಮಂಜು ಅವರ ಆಫೀಸ್ ಬಂದು ವಜ್ರೇಶ್ವರಿಯಿಂದ ಸ್ವಲ್ಪ ಮುಂದೆ ಹೋಯಿತು ಅಂದರೆ, ರೈಟ್ ಸೈಡ್ಗೆ ನಾವು ಕಾನಿಷ್ಕ ಟರ್ನ್ ಆಗ್ತೀವಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಯಿತು ಅಂದರೆ ಅಲ್ಲಿ ಈ PROಗಳ ಆಫೀಸ್ ಇರುತ್ತೆ. ಅಂತಂದರೆ ಈ ನ್ಯೂಸ್ ಪೇಪರ್ ಇವರೆಲ್ಲ ಪತ್ರಕರ್ತರು ಇವರೆಲ್ಲ ಬಂದು ಸೇರಿ ಕೂತ್ಕೊಳ್ಳುವಂತಹ ಒಂದು ಜಾಗ ಅದು. ಆ ಜಾಗದಲ್ಲಿ ಒಳಗಡೆ ಹೋಯಿತು ಅಂತಂದರೆ ಮಂಜು ಅವ್ರದ್ದೊಂದು ಆಫೀಸ್ ಇದೆ ಅಂತ ನಾನು ಹೇಳಿದೆ. ಈ ಆಫೀಸ್ಗೂ ಮತ್ತು ನನ್ನ ಕೆನೋಪಿ ಹೋಟೆಲ್ ಅಂತಂದರೆ ಈ ಜನಾರ್ದನ್ ಲಾಡ್ಜು ಮತ್ತು ಒಂದಷ್ಟು ಹೋಟೆಲ್ಗಳಲ್ಲಿದ್ದಾವೆ. ಆ ಹೋಟ್ಲಿಗೂ ಈ ಒಂದು ಆಫೀಸ್ಗೂ ಇಟ್ ಈಸ್ ಅ ಡಿಸ್ಟೆನ್ಸ್ ಆಫ್ ಜಸ್ಟ್ 1 ಕಿಲೋಮೀಟರ್, ವಾಕಬಲ್ ಡಿಸ್ಟೆನ್ಸ್. ಅಲ್ಲಿ ಮಂಜು ಸರ್ ನನಗೆ ಒಂದು ರೂಮ್ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ನೀವು ಕೂತ್ಕೊಂಡು ಪ್ರತ್ಯೇಕವಾಗಿ ನೀವು ಸಿನಿಮಾಗೆ ಏನೆಲ್ಲ ಸಂಬಂಧಪಟ್ಟಿರುತ್ತೋ ಅದನ್ನು ಇಲ್ಲಿ ನೀವು ಮಾಡ್ಕೊಳ್ಳಿ ಸರ್, ಏನೇ ಬೇಕಾದರೂ ಕೂಗಳ್ತೆ ದೂರದಲ್ಲಿದ್ದೇನೆ, ನೀವು ನನ್ನನ್ನು ಕೂಗು ಹಾಕಿದ್ರೆ ನಾನು ಬಂದುಬಿಡ್ತೀನಿ ಅಂತ ಹೇಳಿರ್ತಾರೆ. ಆ ನಿಟ್ಟಿನಲ್ಲಿ ಆ ವಾಕಬಲ್ ಡಿಸ್ಟೆನ್ಸಲ್ಲೇ ನಾವಿಬ್ಬರು, ಒಂದು ಮೂಲೆಯಲ್ಲಿ ನಾನು, ಒಂದು ಮೂಲೆಯಲ್ಲಿ ಮಂಜು ಅವರು ಕೂತಿದ್ದಾರೆ. ಈಗೇನು ಮಾಡ್ತೀನಿ, ಫಸ್ಟು ಆ್ಯಸ್ ಎ ಡೈರೆಕ್ಟರ್, ಮೈಸೆಲ್ಫ್ ಆ್ಯಸ್ ಎ ರೈಟರ್, ಮೈಸೆಲ್ಫ್ ಆ್ಯಸ್ ಎ ಡೈಲಾಗ್ ರೈಟರ್, ಎಲ್ಲವೂ ನಾನೇ ಆಗಿದ್ದರಿಂದ ಕಥೆನ ಒಂದು ಫ್ರೇಮ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ನನ್ನ ಕಲ್ಪನೆಯಲ್ಲಿ ಕಂಡುಕೊಂಡಂತಹ ಎಲ್ಲ ದೃಶ್ಯಗಳನ್ನು ಈಗ ಸ್ಕ್ರೀನ್ ಮೇಲೆ ತರೋದು ಯಾರು? ಇಟ್ ಈಸ್ ಅ ಕ್ಯಾಮ್ರಾಮನ್, DOP, ಡೈರೆಕ್ಟರ್ ಆಫ್ ಫೋಟೋಗ್ರಫಿ, ಎಲ್ಲ ಸಿನಿಮಾಟೋಗ್ರಫರ್ ಅಂತ ಏನೆಲ್ಲ ಪ್ರತ್ಯೇಕವಾಗಿ ಹೇಳ್ತಾರೋ ಆ ಒಬ್ಬ ಛಾಯಾಗ್ರಾಹಕ ನನಗೆ ಅತಿ ಮುಖ್ಯವಾದಂತಹ ವ್ಯಕ್ತಿ ಆಗಿರ್ತಾನೆ. ಹುಡುಕಾಟಗಳನ್ನು ನಡೆಸ್ತಾ ಹೋಯಿತು ಅಂತಂದರೆ 1999ರಲ್ಲಿ ನಾನೊಂದು ಅಂಡರ್ವರ್ಲ್ಡ್ ಅಂತ ಒಂದು ಸಿನಿಮಾ ಮಾಡಿರ್ತೀನಿ. ಅಲ್ಲಿ ಒಬ್ಬ ಮ್ಯಾಥ್ಯೂ ರಾಜನ್ ಅಂತ ಹೇಳಿ ಕ್ಯಾಮ್ರಾಮನ್, ಮ್ಯಾಥ್ಯೂ ರಾಜನ್ ಇವರು ಬಂದು ಶ್ರೀಯುತ ಗಿರಿ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿರ್ತಾರೆ. ನಾನು ಕೂಡ ಮಧು ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿರ್ತೀವಿ. ನಾವು ಒಂದು ಕಾಲದಲ್ಲಿ ಒಂದು ಚೆನ್ನೈ ಶೂಟಿಂಗಿಗೆ ಅಂತ ಹೋದಾಗ ಒಂದು ದಿವಸ ಮುಸ್ಸಂಜೆಯಲ್ಲಿ ನಡೆದು ಬರ್ತಾ ಇದ್ದರೆ AVM ಥಿಯೇಟ್ರ್ ಮುಂದೆ ಒಂದು ಗ್ಲೋಬು ನಿಧಾನವಾಗಿ ಸುತ್ತಾ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಇದನ್ನು ನೋಡಿರ್ತಾರೆ. ಚೆನ್ನೈನಲ್ಲಿ AVM ಮುಂದೆ ಹೋಗಿದ ತಕ್ಷಣ ಮೊದಲೇ ನಿಮಗೆ ಸ್ವಾಗತ ಹೇಳೋದು ಆ ಗ್ಲೋಬ್. ಹೀಗೆ ತಿರುಗ್ತಾ ಇರತ್ತೆ. ಸಂಜೆ ನಡ್ಕೊಂಬರ್ತಾ ನಾವಿಬ್ಬರು ಅದ್ರ ಪಕ್ಕದಲ್ಲಿ ನಿಲ್ತೀವಿ. ಒಂದು ಸಾರಿ AVMನ ಅಷ್ಟು ದೂರದಿಂದ ನೋಡ್ತೀವಿ. ಎಷ್ಟು ಅತಿರಥ ಮಹಾರಥರು, ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಸಾರಿಂದ ಹಿಡಿದು ವಿಷ್ಣು ಸಾರಿಂದ ಹಿಡಿದು ಎಲ್ಲರೂ ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. ಇಲ್ಲಿ ಎಷ್ಟೋ ಜನ ತಮ್ಮ ಕನಸುಗಳನ್ನು ನನಸು ಮಾಡ್ಕೊಂಡಿದ್ದಾರೆ. ನಾವ್ಯಾವತ್ತಾರು ದೇವರು ನಮಗೆ ಒಂದು ಜೀವನದಲ್ಲಿ ಏನಾರು ಒಂದು ಅವಕಾಶ ಕೊಟ್ಟರೆ ಇಲ್ಲಿ ನಾವು ನಮ್ಮ ಭವಿಷ್ಯವನ್ನು, ಅಂದರೆ
ಈ ಚಿತ್ರರಂಗದಲ್ಲಿ ಭವಿಷ್ಯವನ್ನು ರೂಪಿಸ್ಕೋಬೇಕಾದ್ರೆ ನನಗೆ ನೀನು, ನಿನಗೆ ನಾನು ಇಬ್ಬರು ವರ್ಕ್ ಮಾಡೋ ಪರಿಸ್ಥಿತಿ ಬಂದರೆ ನನಗೆ ನಿನ್ನ ಸಾಥ್ ಸಿಗತ್ತಾ ಅಂತ ನಾನು ಮ್ಯಾಥ್ಯೂ ರಾಜನ್ನ ಕೇಳ್ತೀನಿ. ಮ್ಯಾಥ್ಯೂ ರಾಜನ್ ಇದ್ಕೊಂಡು, ಸಾರ್ ನೀವೇನಾದ್ರು ಮಾಡೋ ಹಾಗಿತ್ತು ಅಂತಂದರೆ ದಯವಿಟ್ಟು ನನ್ನ ಕರೀರಿ, ಅವತ್ತು ಬಂದು ನಾನು ಛಾಯಾಗ್ರಾಹಕನಾಗಿ ನಿಮಗೆ ಕೆಲಸ ಮಾಡ್ತೀನಿ ಅಂತ ಆ ಗ್ಲೋಬ್ ಮುಂದೆ ಮುಸ್ಸಂಜೆಯಲ್ಲಿ ನಾವಿಬ್ಬರು ಒಬ್ರಿಗೊಬ್ರು ಪ್ರಾಮಿಸ್ ಮಾಡಿರ್ತೇವೆ. ಆ್ಯಂಡ್ ನೌ ದ ಡೇ ಹ್ಯಾಸ್ ಕಮ್. ನನಗೆ ಇವತ್ತು ನನ್ನ ಸ್ನೇಹಿತನಾದಂತಹ ಮ್ಯಾಥ್ಯೂ ರಾಜನ್ನ ಅವಶ್ಯಕತೆ ಬಂದಿದೆ. ಒಂದಷ್ಟು ಫೋಟೋಗ್ರಾಫರ್ಸ್ಗಳನ್ನ ನೋಡಿದೆ, ಯಾಕೋ ಭಯ ಬಂತು ನನಗೇನು ಅಂತಂದರೆ, ನಾನು ಹೇಳಿದ್ನಲ್ಲ, ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಅವರ ಮನಸ್ಸಿಗೆ ಹಾಕ್ಕೊಂಡು ನನಗೆ ಕೆಲವು ಕಡೆ ಏನೋ ಒಂದು ಲೆನ್ಸ್ ಚೇಂಜಸ್ ಬೇಕಾಗುತ್ತೆ. ಒಂದು ಕಡೆ 35, ಒಂದು ಕಡೆ 50, ಒಂದು ಕಡೆ 75, ಒಂದು ಕಡೆ 100, ಇಲ್ಲ ಎಲ್ಲೋ ಒಂದು ಕಡೆ 9.8 ಏನೋ ಒಂದು ಹಾಕ್ಕೊಂಡು, ಒಂದು ಕಡೆ ಝೂಮ್ ಆಗಿರ್ಬೋದು, ಇಲ್ಲ ಫೋಕಸ್ ಶಿಫ್ಟ್ಸ್ ಆಗಿರ್ಬೋದು, ಯಾವುದನ್ನು ಏನೇ ಹೇಳಿದ್ರೂ ಕೋಪಿಸ್ಕೊಳ್ದೆ. ಯಾವಾಗ ಒಬ್ಬ ಸೀನಿಯರ್ ಟೆಕ್ನಿಷಿಯನ್ ಬರ್ತಾರೋ, ಒಬ್ಬರು ಜೂನಿಯರ್ ಟೆಕ್ನಿಷಿಯನ್ ಮುಂದೆ ಒಂದು ಸಣ್ಣ ಒಂದು ಲೈನಿನ ಒಂದು ಈಗೋ ಇರುತ್ತೆ, ಅದಿದ್ದೇ ಇರುತ್ತೆ. ಅದು ದಟ್ ಈಸ್ ಪ್ರೂವ್ಡ್ ಇನ್ ಇಂಡಸ್ಟ್ರಿ. ಸೊ ಈಗ ನಂಗೆ ಅದು ಬೇಕಾಗಿರಲಿಲ್ಲ. ಸೀನಿಯರ್ಸ್ ಯಾರು ಪ್ರೂವ್ ಆಗಿರೋವಂಥವ್ರು ಬೇಕಾಗಿಲ್ಲ, ಇಬ್ಬರು ಪ್ರೂವ್ ಮಾಡಬೇಕು ಅಂತ ಇರೋರು ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಈ ಗೆಳೆಯ ನನಗಿವಾಗ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಅವ್ರಿಗೆ ಕರೆ ಮಾಡಿದೆ. ನೆನಪಿರಲಿ, ಅಷ್ಟೊತ್ತಿಗೆ ಆಲ್ರೆಡಿ ಮ್ಯಾಥ್ಯೂ ರಾಜನ್ ಹಿ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಅಂದರೆ ಒಂದು ಸಿನಿಮಾವನ್ನು ಮಾಡಿದ್ದಾರೆ, ಆ ಒಂದು ಸಿನಿಮಾ ಕೂಡ ಅತ್ಯದ್ಭುತವಾದ ಸಿನಿಮಾ. ಯಾವುದು ಅಂದರೆ ನನ್ನ ಯಜಮಾನರ ಜಮೀನ್ದಾರ ಅನ್ನೋ ಒಂದು ಸಿನಿಮಾ. ಅಲ್ಲಿ ನಿರ್ದೇಶಕರು ಯಾರು ಅಂತಂದರೆ ಎಸ್ ನಾರಾಯಣ್ ಸರ್. ಅಲ್ಲೂ ಏನು ಡ್ಯುಯಲ್ ಕ್ಯಾರೆಕ್ಟರ್. ಈಗಾದರೆ ಸಿ ಜಿ ಗೀಜಿ ಅಂತೆಲ್ಲ ಇದೆ, ಈಸಿ ಹಿಂಗೆ ಅನ್ನೋದ್ರಲ್ಲಿ ಮಾಡ್ಬೋದು, ಗ್ರೀನ್ ಮ್ಯಾಟ್ ಅದು ಇದು. ಆಗ ಏನೂ ಇರಲಿಲ್ಲ, ಮಾಸ್ಕ್ ಮಾಡಬೇಕಾಗಿತ್ತು. ಹೆಡ್ ಮಾಸ್ಕ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಅದ್ರ ಜೊತೆ ಒಂದು ರಿಪ್ಲೇಸ್ಮೆಂಟ್ ಕೂಡಿಸಿ ಒಂದಷ್ಟು ವಿಷಯಗಳಿದ್ವು ಅದರಲ್ಲಿ. ಆದರೆ ಎಲ್ಲದರಲ್ಲೂ ನೈಪುಣ್ಯತೆಯನ್ನು ಹೊಂದಿದಂತಹ ಕ್ಯಾಮ್ರಾಮನ್ ಈಗ ಮ್ಯಾಥ್ಯೂ ರಾಜನ್. ನಾನು ಕ್ಯಾಮ್ರಾಮನ್ ಆಗಿ ಪ್ರೂವ್ ಮಾಡಿದ್ದೀನಿ ಅಂತ ಅವರು ಬಂದು ಪ್ರಾಯಶಃ ನಾನೇನಾದ್ರು ಹಾಗೆ ಹೀಗೆ ಅಂದರೂ ಕೂಡ ಹಾಗೆ ಹೇಳುವಂಥ ಸ್ಥಾನದಲ್ಲಿದ್ದಂತಹ ವ್ಯಕ್ತಿ. ಬಟ್ ಅವ್ರು ಬಿಟ್ಟರೆ ಬೇರೆ ಇನ್ಯಾರು ವೇವ್ ಲೆಂತ್ ಸೆಟ್ ಆಗಲ್ಲ ಅಂತ ಹೇಳಿ ಕರೆಸ್ಕೊಂಡು ಇಬ್ಬರು ಈಗ ಮುಂದೆ ಕೂತ್ಕೋತೀವಿ. ದ ಡೇ ಹ್ಯಾಸ್ ಕಮ್ ಅಂತಂದ್ವಿ, ನಕ್ಕೊಂಡ್ವಿ, ಎಲ್ಲವೂ ಆಯಿತು. ಕತೆ ಶುರು ಮಾಡಲಾ ಅಂತಂದೆ, ಹ್ಞೂ ಅಂತಂದರು. ಟೈಟಲ್ ಏನು ಅಂತ ಕೇಳಿದ್ರು. ನನಗೆ ಅದೇನೋ ಗೊತ್ತಿಲ್ಲ, ಅದು ಯಾವ ಕ್ಷಣದಲ್ಲಿ ಇದನ್ನು ಡೆಡ್ಲಿ ಸೋಮ ಅಂತ ನಾನು ಟೈಟಲ್ನ ರಿಜಿಸ್ಟ್ರ್ ಮಾಡೋದು ಗೊತ್ತಿಲ್ಲ. ಕೇಳಿದವರೆಲ್ಲ ಸೂಪರ್. ನೆನಪಿರಲಿ, 90ರಿಂದ ಈ ಹೆಸರು ಚಾಲನೆಯಲ್ಲಿತ್ತು. 90ರಿಂದ 2005ವರೆಗೂ ಈ ಹೆಸರು ಚಾಲನೆಯಲ್ಲಿತ್ತು. ಆದರೆ ಯಾರೂ ಅದ್ರ ಬಗ್ಗೆ ಪ್ರಯತ್ನಗಳೇ ಮಾಡಿರಲಿಲ್ಲ. ದೇವರು ನನಗಾಗಿ ಬಿಟ್ಟಂತಹ ಹೆಸರು ಅದು. ದಟ್ ಸ್ಟ್ಯಾಂಪ್ ವಾಸ್ ವೆರಿ 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 ಸ್ಟ್ರಾಂಗ್. ಡೆಡ್ಲಿ ಸೋಮ ಅನ್ನೋದಿದೆಯಲ್ಲ, ಆ ಟೈಟ್ಲೇ ಅಷ್ಟಿತ್ತು. ಟೈಟ್ಲ್ ಹೇಳಿದ ತಕ್ಷಣ ಖುಷಿ ಪಟ್ಬಿಟ್ಟ ಮ್ಯಾಥ್ಯೂ, ಠಕ್ ಅಂತ ಇದ್ದ. ತುಂಬ ಚೆನ್ನಾಗಿದೆ, ಇಲ್ಲೇ ನಾವು ಆಲ್ರೆಡಿ 25% ಸಕ್ಸಸ್ ಅಂತಂದರು. ಅಂದರೆ ಒಂದು ಕಮರ್ಷಿಯಲ್ ಫಿಲಮ್ಗೆ ಟೈಟ್ಲ್ ಇಡೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್. ನಿಮ್ಮ ಟೈಟ್ಲ್ ಹೇಳುತ್ತೆ ವಾಟ್ ಆ್ಯಂಡ್ ವೇ ಯು ಆರ್ ಡ್ರೈವಿಂಗ್ ಯುವರ್ ಫಿಲಮ್ ಅಂತ. ಡೆಡ್ಲಿ ಸೋಮ ಅಂದಿದ ತಕ್ಷಣ ಇಟ್ ವಾಸ್ ಎನ್ MG ಫಿಲಮ್. MG ಅಂದರೆ ಮಿನಿಮಮ್ ಗ್ಯಾರಂಟಿ ಅಂತ ಕರೀತಾರೆ. ಸೊ ಅಲ್ಲಿಗೆ 25% ಐ ವಾಸ್ ಸಕ್ಸೀಡೆಡ್ ಅಂತ ಅಲ್ಲಿ ಮ್ಯಾಥ್ಯೂ ರಾಜನ್ ಹೇಳಿದ ಮೇಲೆ ಒಂದು ಧೈರ್ಯ ಬಂತು. ಎಲ್ಲವೂ ಆಯಿತು. ಕಥೆಯನ್ನು ಶುರು ಮಾಡಿದೆ. ಕ್ಯೂರಿಯಸ್ ಆಗಿ ಕೇಳ್ತಾ ಹೋದರೂ ಎನ್ಕೌಂಟ್ರ್ ಆಯಿತು ಅಂತಂದೆ. ಆ ಎನ್ಕೌಂಟ್ರ್ ಆಯಿತು ಅಂದಿದ ತಕ್ಷಣ ಸತ್ತೋಗ್ಬಿಡ್ತಾನ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ಡೆಡ್ಲಿ ಸೋಮ ಅಷ್ಟೊತ್ತಿಗೆ ಆಲ್ರೆಡಿ 10 ವರ್ಷಗಳಾಗೋಗಿದೆ. ಕೆಲವ್ರಿಗೆ ಅವನ ಬಗ್ಗೆ ಗೊತ್ತೇ ಇರಲಿಲ್ಲ, ಕೆಲವ್ರಿಗೆ ಎನ್ಕೌಂಟ್ರ್ ಮಾಡಿದ್ದಾರೆ ಅಂತ ಗೊತ್ತು, ಡೆಡ್ಲಿ ಸೋಮ ಅಂತ ಗೊತ್ತು. ಆದರೆ ವ್ಯಕ್ತಿ ಅಪರಿಚಿತ, ಹೆಸರು ಮಾತ್ರ ಪರಿಚಿತ. ಸೊ ಈ ನಿಟ್ಟಿನಲ್ಲಿ ಹೋಗ್ಬಿಡ್ತಾನ ಅಂತಂದ್ರು. ಹೂನಪ್ಪ, ಈ ಥರ ಆಗತ್ತೆ. ಅಯ್ಯೋ ತುಂಬ ಚೆನ್ನಾಗಿದೆಯೇ ಕತೆ, ಪಡಿಡ್ಲಾಮೆ. ಅವನು ಸ್ವಲ್ಪ ತಮಿಳ್ ಮಿಕ್ಸ್ ವಿತ್ ಮಲಯಾಳಿ ಸಿನಿಮಾಟೋಗ್ರಾಫರ್. ಬಟ್ ಹೀ ಈಸ್ ಬೇಸ್ಡ್, ಎಲ್ಲ ಮಾಡಿರೋದು ಆತ ಇರೋದು ಅಣ್ಣವ್ರ ಜೊತೆ ಶಬ್ದವೇದಿ ಅನ್ನೋ ಒಂದು ಸಿನಿಮಾಗೆ ಆತ ಅಸಿಸ್ಟೆಂಟ್ ಕ್ಯಾಮ್ರಾಮನ್. ವಿಷ್ಣು ಸರ್ ಒಂದಷ್ಟು ಸಿನಿಮಾಗಳಿಗೆ ಮಾಡಿದ್ದಾರೆ. ಸಾಲದಕ್ಕೆ ಹೇಳಿದ್ನಲ್ಲ ಜಮೀನ್ದಾರ್. ಸೊ ಈ ಥರದ್ರೆಲ್ಲ ಇರ್ಬೇಕಾರೆ ಮಾಡ್ಬೇಡ, ಸೂಪರಾಗಿರುತ್ತೆ, ನಿಮಗೆ ಫಸ್ಟ್ ಫಿಲಮೇ ತುಂಬ ಚೆನ್ನಾಗಿದೆ ಅಂತಂದರು. ಅದಕ್ಕಿಂತ ಇನ್ನೇನು ಬೇಕು, ಇಬ್ಬರು ಎದ್ದು ಒಬ್ರಿಗೊಬ್ರನ್ನ ಹಗ್ ಮಾಡ್ಕೊಂಡ್ವಿ. ಇಲ್ಲಿಗೆ ಕ್ಯಾಮ್ರಾಮೆನ್ನ ಒಂದು ಜವಾಬ್ದಾರಿ ಪಕ್ಕ ಆಯಿತು. ಇದಾದಮೇಲೆ ಏನಾಗುತ್ತೆ ಹೇಳಿ, ಈಗ ನಾನು ಇವ್ರನ್ನ ಕರ್ಕೊಂಡು ಹೋಗಿ ಮಂಜು ಅವ್ರ ಮುಂದೆ ಕೂರಿಸ್ಬೇಕು. ಯಾಕೆ? ಸಂಭಾವನೆ ವಿಷಯವಾಗಿ. ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್, ಯಾವ್ಯಾವ ಟೆಕ್ನಿಷಿಯನ್ಸ್ ಬರುತ್ತೋ ನಾನು ಅವರ ಸಂಭಾವನೆಗಳನ್ನು ಕೂಡ ಹೇಳ್ತಾ ಇರ್ತೀನಿ ನಿಮಗೆ. ನೆನಪಿರಲಿ, ಯಾಕೆ ಅಂದರೆ ಇದು ಕೂಡ ನಿಮಗೆ ಬೇರೆ ನಿಟ್ಟಿನಲ್ಲಿ ಹೆಲ್ಪ್ ಆಗ್ಬೋದು. ಈಗ ಐ ಆಮ್ ಪ್ಲೇಯಿಂಗ್
ಅದೇನೋ ಹೇಳ್ತಾರಲ್ಲ, ಈ ಕಡೆ ನಿರ್ಮಾಪಕರ ಮಧ್ಯೆ ಮತ್ತು ಈ ಕಡೆ ಟೆಕ್ನಿಷಿಯನ್ಸ್ ಮತ್ತು ಆರ್ಟಿಸ್ಟ್ಗಳ ಮಧ್ಯೆ ಐ ಆಮ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಒಬ್ಬ ಡೈರೆಕ್ಟರ್ ಆದವನು ಸ್ನೇಹಿತರೆ ಎಲ್ಲವನ್ನು ಮಾಡಬೇಕು ಅನ್ನೋದಕ್ಕೆ ನಾನು ಒಂದು ಪ್ರತ್ಯಕ್ಷ ನಿದರ್ಶನ. ಎಲ್ಲವನ್ನು ಮಾಡಬೇಕು ನಾನೀಗ, ಎಲ್ಲ. ಯಾಕೆಂದರೆ ಆ ಜವಾಬ್ದಾರಿಯನ್ನೇ ನಾನೇ ತುಂಬ ಖುಷಿಯಿಂದ ಹೊತ್ಕೊಂಡಿದ್ದೀನಿ. ಆ ಚಪ್ಪಲಿ ಒಳಗಡೆ ನನ್ನ ಕಾಲನ್ನು ನಾನೀಗ ಹಾಕಿ ಹೇಳ್ತಾ ಇದ್ದೇನೆ, ದಿಸ್ ಈಸ್ ಮೈ ಫಿಲಮ್. ನನ್ನ ಹತ್ರ ಲಕ್ಷ್ಮಿ ಇಲ್ಲ, ಸರಸ್ವತಿ ಮಾತ್ರ ಇದ್ಲು. ಲಕ್ಷ್ಮಿ ಇದ್ದಿದ್ದರೆ ಪ್ರಾಯಶಃ ಅವತ್ತೇ ನಾನು ಪ್ರೊಡ್ಯೂಸ್ ಮಾಡ್ತಿದ್ದೇನೋ, ಇರಲಿಲ್ಲ. ಆ ನಿಟ್ಟಿನಲ್ಲಿ ತುಂಬ ಹೆಮ್ಮೆಯಿಂದನೇ ಆ ಚಪ್ಪಲಿ ಒಳಗಡೆ ಕಾಲು ಹಾಕಿ ಇವ್ರಿಗಿಷ್ಟು ಕೊಡಿ, ಇವ್ರಿಗಿಷ್ಟಾಗತ್ತೆ, ಇದನ್ನೆಲ್ಲ ಮಾತಾಡಲಿಕ್ಕೆ ಶುರು ಮಾಡಿದೆ. ಇಟ್ ವಾಸ್ ಎ ರೆಸ್ಪಾನ್ಸಿಬಲ್ ಜಾಬ್. ಆ್ಯಂಡ್ ಅದನ್ನು ನಾನು ಬೇಕು ಅಂತಲೇ ಅದನ್ನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಈಗ ಮ್ಯಾಥ್ಯೂ ರಾಜನ್ ಅವ್ರನ್ನ ಕರ್ಕೊಂಡು ಹೋಗಿ ಡೈರೆಕ್ಟಾಗಿ ಆ 1 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಅಲ್ಲಿನ ಆಫೀಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮಂಜು ಸಾರಿಗೆ ಪರಿಚಯ ಮಾಡಿಸ್ತೀನಿ. ಇವರೇ ಬಂದು ಮ್ಯಾಥ್ಯೂ ರಾಜನ್ ಅಂತ ಹೇಳಿ ಇವರೇ ನಾನು ಕ್ಯಾಮ್ರಾಮನ್ ಆಗಿ ಇಟ್ಕೊಳ್ತಾ ಇರೋದು. ಹೀಗೀಗಿರ್ತಾರೆ. ಹೀಗೀಗೆ ಅಂದ ತಕ್ಷಣವೇ ಮಂಜು ಅವ್ರು ಏನು ಮಾಡ್ತಾರೆ, ಸರ್ ನಮಸ್ತೆ ಅಂತ ಆ ಕೈ ಹಂಗೆ ಕೊಡ್ತಾರೆ. ಆ ಕೈ ಕೊಟ್ಟಿದ ತಕ್ಷಣ ಇವತ್ತು ಯಾರಿಗಾರು ಮ್ಯಾಥ್ಯೂ ರಾಜನ್ ಅವ್ರ ಪರಿಚಯ ಇರ್ಬೋದು, ಇಲ್ಲ ನಾಳೆ ಕಾಲಕ್ಕೆ ಯಾರು ಪರಿಚಯ ಆಗ್ಬೋದು. ಮ್ಯಾಥ್ಯೂ ರಾಜನ್ ಅವರ ಒಂದು ಹ್ಯಾಂಡ್ ಶೇಕನ್ನು ನೀವು ನೋಡಲೇಬೇಕು. ಅವರ ಕೈಯನ್ನು ಹಾಗೆ ಹಿಡಿದು ಹಂಗೆ ಹೊಡೆದ ಅಂತಂದರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನೆನಪಿರಬೇಕು, ಕೈಗಳು ತುಂಬ ಒಂದಕ್ಕೊಂದು ಭದ್ರವಾಗಿ ಹಿಡಿದು ಹ್ಯಾಂಡನ್ನು ಶೇಕ್ ಮಾಡಿದಾಗಲೇ ಆ ಬಾಂಧವ್ಯ, ಆ ಗಟ್ಟಿತನ ಏನು ಅನ್ನೋದು ಗೊತ್ತಾಗತ್ತೆ. ಅಂದರೆ ಐ ಆಮ್ ದೇ ಫಾರ್ ಯು ಅನ್ನೋದು ಆ ಹ್ಯಾಂಡ್ ಶೇಕಲ್ಲೇ ಗೊತ್ತಾಗ್ಬಿಡುತ್ತೆ. ಹಂಗೆ ಹಿಡ್ದಂಗೆ ಅದೊಂಬಿಟ್ಟು ಹಂಗೆ ಜೋರಾಗಿ ಒಂದು ಸತಿ ಹಂಗೆ ಕುಗ್ಗಿದ್ರೆ ಹಂಗೆ ಮಂಜೂರು ಸರ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸರ್ ನೀವು ಅಂದರೆ. ಮ್ಯಾಥ್ಯೂ ರಾಜನ್ ವಾಸ್ ವೆರಿ ಟಫ್, ವೆರಿ ಹಾರ್ಡ್ ಬಿಲ್ಡ್ ಪರ್ಸನ್ ಅಂತಂದರೆ. ನನಗೇನಾಗಿತ್ತು ಆ ಟೈಮ್ನಲ್ಲಿ ಅಂತಂದರೆ, ನಿಜ ಹೇಳ್ತೇನೆ, ಸ್ಟಡಿ ಕ್ಯಾಮ್ ಆಪ್ರೇಟರ್ಸ್ ಅಂತ ಸಪ್ರೇಟಾಗಿ ಬರ್ತಾಯಿದ್ರು ಆವಾಗಲೇ. ಅವರೇನು ಅಂತಂದರೆ ಎಲ್ಲವನ್ನು ಹಾಕ್ಕೊಂಡು ಆ ರಿಗ್ಗೆಲ್ಲಪ್ಪ ಇದು ಮಾಡಿ ಕ್ಯಾಮ್ರಾನ ಪ್ಲೇಸ್ ಮಾಡಿಕೊಂಡು ಓಡೋರು. ಆದರೆ ಕೆಲವು ಕ್ಯಾಮ್ರಾಮನ್ ಇದ್ದರು, ಕ್ಯಾಮ್ರಾಮನ್ ಲೈಕ್ ಜಿ ಕೃಷ್ಣ ಸರ್, ಕ್ಯಾಮ್ರಾಮನ್ ಲೈಕ್ ಅಣಜಿ ನಾಗರಾಜ್, ಕ್ಯಾಮ್ರಾಮನ್ ಲೈಕ್ ಮನೋಹರ್ ಸರ್, ಕ್ಯಾಮ್ರಾಮನ್ ಲೈಕ್ ನಮ್ಮ ಮ್ಯಾಥ್ಯೂ ರಾಜನ್. ಇವರೇನು ಅಂತಂದರೆ ಕ್ಯಾಮ್ರಾವನ್ನು ಕೈಯಲ್ಲಿ ಹಿಡಿದು ಓಡೋದಕ್ಕೆ ಶುರು ಮಾಡಿದ್ರೆ ಸ್ನೇಹಿತರೆ, ಕ್ಯಾಮ್ರಾ ಅಲ್ಲಾಡ್ತಾ ಇರಲಿಲ್ಲ. ರಿಗ್ ಅದು ಕೂಡ ಹಿಂಗೆ ಅಲ್ಲಾಡುತ್ತೆ. ಆದರೆ ಇವ್ರು ಹಿಡಿದು ಹೋಯಿತು ಅಂದರೆ ಇವತ್ತು ಪಾಪ ಎಲ್ಲ ಕ್ಯಾಮ್ರಾಮನ್ಸ್ಗಳ ಬ್ಯಾಕ್ ಸ್ಪೈನ್ ಏನಿದೆ ಎಲ್ರಿಗೂ ಸೌದಿದೆ. ಬಿಕಾಸ್ ಆಫ್ ದೋಸ್ ಡೇಸ್ ಅಲ್ಲಿ ಪಟ್ಟಂತಹ ಶ್ರಮ ಇದೆಯಲ್ಲ, ಅದರ ಪ್ರತಿಫಲ ಪಾಪ ಇವತ್ತೆಲ್ಲರೂ ನೋವು ಅನುಭವಿಸ್ತಾ ಇದ್ದಾರೆ. ನನಗೆ ಅಂತಹ ಒಂದು ಕ್ಯಾಮ್ರಾಮನ್ನೇ ಬೇಕಾಗಿತ್ತು. ಯಾಕೆ ಅಂತಂದರೆ ಕೆಲವು ಸಮಯದಲ್ಲಿ ಹ್ಯಾಂಡೆಡ್ ಶಾರ್ಟ್ಸ್ಗಳೆಲ್ಲ, ಕ್ಯಾಂಡಿಡ್ ಶಾರ್ಟ್ಸು ಮತ್ತು ಕೈಯಲ್ಲಿ ಅದು ಇದೆಲ್ಲ ಒಂದಷ್ಟು ಶಾರ್ಟ್ಸ್ಗಳು ತೆಗಿಬೇಕಾದಂಥ ಅವಶ್ಯಕತೆ ಇತ್ತು. ಅಲ್ಲಿ ನಾನು ಪ್ರತಿ ಸಾರಿನೂ ನನಗೆ ಸ್ಟಡಿ ಕ್ಯಾಮ್ ಬೇಕು ಅಂತಂದರೆ, ಆ ಕಾಲದಲ್ಲಿ ಸ್ಟಡಿ ಕ್ಯಾಮ್ ಒಂದು ದಿನದ ಬಾಟ ಬಂದು 10,000 ರೂಪಾಯಿ ಪ್ಲಸ್ ಬಾಟ ಗೀಟ 10,000 ರೂಪಾಯಿ. ಆ ಕ್ಯಾಮ್ರಾ ಮತ್ತು ಕ್ಯಾಮ್ರಾ ಇದಾಗಿದ್ದರೆ, ಆಪ್ರೇಟರ್ದು ದುಡ್ಡಾಗಿದ್ದರೆ 1,500 ರೂಪಾಯಿ ಇಲ್ಲ 12,000 ರೂಪಾಯಿವರೆಗೂ ಒಬ್ಬ ಸ್ಟಡಿ ಕ್ಯಾಮ್ ಆಪ್ರೇಟರ್ನ ಒಂದು ರೆಮ್ಯುನರೇಷನ್ ಆಗಿತ್ತು ಪರ್ ಡೇ. ಎಲ್ಲಿಂದ ಕೊಡೋದು? ಸೊ ಉಳಿಸ್ಬೇಕು. ಆ ಉಳಿಸ್ಬೇಕಾದ್ರೇನು, ಈ ನಿಟ್ಟಿನಲ್ಲಿ ನಾವು ಯಾರನ್ನಾರು ಕ್ಯಾಮ್ರಾಮನ್ಸ್ನ ಜೊತೆಗೆ ಇಟ್ಕೋಬೇಕು. ಆ ಕ್ಯಾಮ್ರಾಮನ್ ಹೂ ಇಸ್ ಹ್ಯಾವಿಂಗ್ ದ ಡ್ಯುಯಲ್ ಇದು ಅಂದರೆ, ಈ ಕಡೆ ಕ್ಯಾಮ್ರಾಮನ್ ಆಗು ಇರಬೇಕು, ಈ ಕಡೆ ಸ್ಟಡಿ ಕ್ಯಾಮ್ ಆಪ್ರೇಟರ್ ಆಗು ಇರಬೇಕು. ಏನೆಲ್ಲ ಬೇಕೋ ಎಲ್ಲವನ್ನು ನಾನು ಈ ಸಿನಿಮಾಗೋಸ್ಕರ ಮಾಡ್ತೀನಿ ಅನ್ನೋ ಕ್ಯಾಮ್ರಾಮನ್ ಆಗಿರಬೇಕು. ಆ ನಿಟ್ಟಿನಲ್ಲಿ ಮ್ಯಾಥ್ಯೂ ವಾಸ್ ವೆರಿ ಟಫ್. ಮಂಜು ಅವ್ರಿಗೆ ಅದು ಗೊತ್ತಾಯಿತು, ಓ ಇವನು ಸರಿಯಾಗಿರೋರನ್ನೇ ಆರಿಸ್ಕೊಂಡಿದ್ದಾನೆ. ಆಮೇಲೆ ಕ್ಯಾಮ್ರಾಮನ್ ಮತ್ತು ಡೈರೆಕ್ಟರ್ ಇದ್ದಾನಲ್ಲ ಸ್ನೇಹಿತರೆ ಮತ್ತು ವೀಕ್ಷಕರೇ, ಅವರಿಬ್ಬರು ಗಂಡ ಹೆಂಡತಿ ಇದ್ದಾಗೆ. ಚಿತ್ರದ ಪ್ರತಿಯೊಂದು ವಿಷಯನೂ ಇವರಿಬ್ಬರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ಯಾವ ವೇಗದಲ್ಲಿ ಓಡ್ತಾ ಇದ್ದೇವೆ, ಎಷ್ಟು ದಿನಗಳಲ್ಲಿ ನಾವು ಸಿನಿಮಾವನ್ನು ಮುಗಿಸ್ತೀವಿ, ಎಲ್ಲಿ ಏನನ್ನು ಮಾಡಿದ್ದೇವೆ, ಯಾವುದು ಡೇ ಎಫೆಕ್ಟ್, ಯಾವುದು ನೈಟ್ ಎಫೆಕ್ಟ್, ಯಾವುದಕ್ಕೆ ಯಾವುದನ್ನು ಚೀಟ್ ಮಾಡ್ತಾ ಇದ್ದೇವೆ, ಎಲ್ಲಿ ಏನನ್ನು ತೆಗೆದಿದ್ವಿ, ಅದಕ್ಕೆ ಇಲ್ಲೇನು ನಾವು ಬಿಟ್ಟಿದ್ದೇವೆ, ಎಲ್ಲಿ ಅದನ್ನು ಮುಚ್ಚಾಕ್ಬೋದು, ಇದೆಲ್ಲವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ದಿ ಬೆಸ್ಟ್ ಟಾಪ್ 2 ಟೆಕ್ನಿಷಿಯನ್ಸ್ ಆಫ್ ದ ಫಿಲ್ಮ್ಸ್ ಅಂತಂದರೆ, ಒನ್ ಇಸ್ ದ ಸಿನಿಮಾಟೋಗ್ರಾಫರ್, ಒನ್ ಇಸ್ ದ ಡೈರೆಕ್ಟರ್. ಲೂಪ್ ಹೋಲ್ಸ್ಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದಕ್ಕೇನೆಲ್ಲ ಮುಚ್ಚು ಮರೆ ಮಾಡಿ ಸೇಫ್ ಗಾರ್ಡ್ ಮಾಡಬೇಕೋ ಅವ್ರು ಅದನ್ನು ಮಾಡೋ ಅಂಥ ಇಬ್ಬರು ಆಧಾರ ಸ್ತಂಭ ಸಿನಿಮಾಗೆ. ಆ ನಿಟ್ಟಿನಲ್ಲಿ ಐ ವಾಸ್ ವೆರಿ ಹ್ಯಾಪಿ ದಟ್ ಮ್ಯಾಥ್ಯೂ ವಾಸ್ ದೇರ್ ಟು ಬ್ಯಾಕ್ ಮೀ ಅಪ್. ಹಿಂದ್ಗಡೆ ನಿಂತ್ಕೊಂಡು ಬ್ಯಾಕಿಂಗ್ ಮಾಡೋದಕ್ಕೋಸ್ಕರ ನಿಂತಿದ್ದಾರೆ ಅನ್ನೋ ತುಂಬ ಚೆನ್ನಾಗಿ ಖುಷಿಯಾಗಿತ್ತು. ಆ ನಿಟ್ಟಿನಲ್ಲಿ ನಿಮಗೆ ಗೊತ್ತಾ, ಅವತ್ತಿನ ದಿವಸ ಮಾತುಕತೆ ಕೂತ್ಕೊಂಡ್ರಲ್ಲ ರೆಮ್ಯುನರೇಷನ್ ಎಷ್ಟು ಅಂತ ಮ್ಯಾಥ್ಯೂ ಅವರಿಗೆ ನಕ್ಬಿಡ್ತೀರಾ, 1,10,000 ರೂಪಾಯಿ.
ಮ್ಯಾಥ್ಯೂ ರಾಜನ್ ಅವರು ಸಂಭಾವನೆ ಕೇಳಿದ್ದು 2 ಲಕ್ಷ ರೂಪಾಯಿ. ಅಂದರೆ ಪಾಪ ಜೀವ ಹೇಳ್ತು ನೀವೆಷ್ಟೋ ಕೊಡಿಸಿ ಅಂತ. ನಾನು ಸೆಂಟ್ರಲ್ಲಿ ಎಲ್ಲೂ ಬಾಯಿ ಹಾಕಲಿಲ್ಲ. ಯಾರಿಗೂ, ಪ್ರತಿಯೊಬ್ಬರು ನೀವು ಕೇಳಿ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಮಾಡ್ತೇನೆ. ಸೊ ಅವರು 2 ಲಕ್ಷ ರೂಪಾಯಿ ಕೇಳಿದ್ರು. ನಮ್ಮ ಮಂಜು ಸರ್ 1 ಲಕ್ಷ ರೂಪಾಯಿ ಅಂತ ಮಾತಾಡಿದ್ರು. ಸ್ವಲ್ಪ ಫಸ್ಟಲ್ಲಿ ದಸಕ್ಕಂತು, ಇದೆಲ್ಲೋ ಸೇರತ್ತೋ ಸೇರಲ್ವೋ ಅಂತ. ಅಲ್ಲಿಂದ ನನ್ನ ಪ್ರಯತ್ನವನ್ನು ಮಾಡಿದೆ. ಪ್ರಯತ್ನ ಅಂತ ಹೇಳಿ ನಾನು ಕ್ಯಾಮ್ರಾಮನ್ ಕಡೆ, ಟೆಕ್ನಿಷಿಯನ್ಸ್ ಕಡೆ ಇಲ್ಲ. ನನ್ನ ಸಿನಿಮಾದ ಬಡ್ಜೆಟನ್ನು ನಾನೀಗ ರೆಡಿ ಮಾಡ್ಕೊಳ್ಳೋದ್ರಿಂದ ಫಸ್ಟು ವ್ಯಕ್ತಿನೇ ಮ್ಯಾಥ್ಯೂ ಅವರಾಗಿರೋದ್ರಿಂದ ಜಗ್ಗಾಡಿ ಫೈನಲ್ ಆಗಿ ನೀವು ನಂಬ್ತಿರೋ ನಕ್ಬಿಡ್ತೀರಾ, 1,10,000 ರೂಪಾಯಿಗೆ ನಾವು ಅದನ್ನು ರೌಂಡ್ ಆಫ್ ಮಾಡಿದ್ವಿ. ದಟ್ ವಾಸ್ ದ ರೆಮ್ಯುನರೇಷನ್ ಆಫ್ ದ ಸಿನಿಮಾಟೋಗ್ರಾಫರ್ ಆಫ್ ಡೆಡ್ಲಿ ಸೋಮಾ. ಇಲ್ಲಿಂದ ಇನ್ನು ಲೆಕ್ಕ ಹಾಕೊಳ್ತಾ ಹೋಗಿ ಯಾವ್ಯಾವ ನಿಟ್ಟಿನಲ್ಲಿ ಯಾರ್ಯಾರನ್ನ ನಾವು ಏನೇನು ಕೇಳಿರ್ಬೋದು ಅಂತ. ಸೊ ಮ್ಯಾಥ್ಯೂ ರಾಜನ್ ಹೊರಗಡೆ ಬಂದರು, ಮತ್ತೆ ನನ್ನನ್ನು ನೋಡಿದ್ರು. ನಾನು ಒಂದೇ ಮಾತಂದೆ, ಆ ಸಂಜೆಯನ್ನು ನಾಪಿಸ್ಕೊಳ್ಳಿ. ಇಬ್ಬರು ಓಡಲಿಕ್ಕೆ ನಾವು ಶುರು ಮಾಡೋ ಸಮಯದಲ್ಲಿ ನನಗೆ ನಿಮ್ಮ ಸಾಥ್ ಬೇಕು, ನಿಮಗೆ ನಾನು ಸಾಥಾಗಿರ್ತೀನಿ ಅಂತ ಹೇಳಿದ್ದ ದಿನಗಳನ್ನು ನಾಪಿಸ್ಕೊಳ್ಳಿ. ನೌ ವಿ ಆರ್ ಸ್ಟಾರ್ಟಿಂಗ್ ಅಂತ ಹೇಳಿದಾಗ ಒಂದೇ ಮಾತು ಹೇಳಿದ್ರು, ಫಾರ್ ಮೀ ಮನಿ ಈಸ್ ನಾಟ್ ದ ಮೇನ್ ಕ್ರೈಟೀರಿಯಾ, ಫಾರ್ ಮೀ ದಿಸ್ ಫಿಲಮ್ ಇಸ್ ವೆರಿ ಇಂಪಾರ್ಟೆಂಟ್ ತಲೈವರೆ ಅಂತಂದರು. ದಟ್ ಈಸ್ ದ ರೆಸ್ಪೆಕ್ಟ್ ವಿ ಶೋ ಈಚ್ ಅದರ್. ಯಜಮಾನ ಅಂತಲೇ ಮಾತಾಡ್ತೀವಿ ಇವತ್ತು ಕೂಡ. ಆ ನಿಟ್ಟಿನಲ್ಲಿ ಒಬ್ರಿಗೊಬ್ರು ಹಗ್ ಮಾಡ್ಕೊಂಡ್ವಿ. ಈ ಬಾಂಧವ್ಯ ಯಾವತ್ತೂ ನಮ್ಮಿಬ್ಬರಿಂದ ದೂರ ಆಗದೆ ಇರಲಿ ಅಂತ ಹೇಳಿದೆ. ಅದೇ ಬಾಂಧವ್ಯ ಇವತ್ತಿನ ಈ ಕ್ಷಣದವರೆಗೂ, ಈ ಡೆಡ್ಲಿ ಟುಡೇ ಮಾಡೋ ಮೊದಲನೇ ಎಪಿಸೋಡ್ ಕೂಡ ಅವ್ರ ಜೊತೆಗೆ ಇದ್ದರು, ಇನ್ನು ಮುಂದೆನೂ ಇರ್ತಾರೆ. ದಟ್ ವಾಸ್ ದ ಬಾಂಡಿಂಗ್ ಬಿಟ್ವೀನ್ ಮೈಸೆಲ್ಫ್ ಆ್ಯಂಡ್ ಮೈ ಸಿನಿಮಾಟೋಗ್ರಾಫರ್ ಮ್ಯಾಥ್ಯೂ ರಾಜನ್. ಈ ನಿಟ್ಟಿನಲ್ಲಿ ಏನು ಅಂತಂದರೆ, ಮ್ಯಾಥ್ಯೂ ಹೇಗೆ ಈ ಸಿನಿಮಾಗೆ ಎಂಟರ್ ಆದರು, ಮತ್ತು ಒಬ್ಬ ನಿರ್ದೇಶಕನಾಗಿ ನಾನು ಅವರ ರೆಮ್ಯುನರೇಷನ್ನ ಎಷ್ಟಕ್ಕೆ ಫಿಕ್ಸ್ ಮಾಡಿದೆ, ಹೇಗೆ ಇನ್ನು ನೆಕ್ಸ್ಟ್ ಮುಂದಿನ ಹೆಜ್ಜೆ, ಅದು ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತೇನೆ, ಒಂದು ದೊಡ್ಡ ಹೆಜ್ಜೆ. ಅದನ್ನು ನೀವು ಕೇಳಿದ್ರೆ ತುಂಬ ಸಂತೋಷ ಪಡ್ತೀರಾ. ಅದನ್ನು ಮುಂದಿನ ಎಪಿಸೋಡ್ ಪೇಜ್ 11ನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ಕಾಲಾವಕಾಶ ತುಂಬ ಪುಟ್ಟದಾಯಿತು ಅಂತ ನೀವು ಅನ್ಕೋತೀರಾ, ಆದರೆ ನಿಮಗೆ ಮನದಟ್ಟಾಗೋ ಹಾಗೆ ಪ್ರತಿಯೊಂದು ಹಂತದಲ್ಲೂ ಒಬ್ಬೊಬ್ಬ ಟೆಕ್ನಿಷಿಯನ್, ಒಬ್ಬೊಬ್ಬ ಆರ್ಟಿಸ್ಟ್ ಮತ್ತು ನನ್ನ ಸಿನಿಮಾ ಕಥೆಯನ್ನು ಹೇಳಲಿಕ್ಕೆ ನಿಮಗೆ ಕಾಲಾವಕಾಶ ಕೊಟ್ಟು ನೀವು ಅದನ್ನು ಜೀರ್ಣಿಸ್ಕೊಳ್ಳೋದ್ರಿಂದ ನಿಮಗೆ ಬೇರೆ ಮಾರ್ಗಗಳು ಕಾಣಲಿ ಅನ್ನೋದಕ್ಕೋಸ್ಕರ ಚಿಕ್ಕದಾಗಿ ಚೊಕ್ಕದಾಗಿ ನನ್ನ ಕಥೆಯನ್ನು ಮುಗಿಸಿ ಮತ್ತೆ ಬರ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ದೇನೆ. ಗುಡ್ ಬೈ, ಹ್ಯಾಪಿ ವೀಕೆಂಡ್, ಲವ್ ಯು ಆಲ್, ನಮಸ್ತೆ.